ನಾ ಡ್ರೈವರ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ಸ್. ಇಷ್ಟು ದಿನ ಏನಕ್ಕಪ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತಂದರೆ ಗಾಡಿ ಶೋರೂಮಲ್ಲಿತ್ತು, ಸ್ವಲ್ಪ ಸೈಲೆನ್ಸರ್ ಪ್ರಾಬ್ಲಮ್ ಆಗಿತ್ತು, ಸಮಸ್ಯೆ ಏನಾಗಿತ್ತು. ಅದು ಒಂದು ಇದೇನೋ ಮೋಟ್ರೇನೋ ಬರುತ್ತೆ ಅಂತಂದ್ರೆ 40,000 ಅಂತೆ ಮೋಟ್ರ್. ಅದು ಇನ್ನೂ ವಾರಂಟಿ ಐತೆ, ಇನ್ನೂ ಒಂದು 4-5 ತಿಂಗಳು ವಾರಂಟಿ ಐತೆ. ಅದು 2 ವರ್ಷ ಅಷ್ಟೇ ವಾರಂಟಿ ಬರೋದು ಅಂದರು. ಅದಕ್ಕೆ 4 ದಿನ ಹೆಚ್ಚು ಕಮ್ಮಿ ಒಂದು 2-2.5 ದಿನ ಶೋರೂಮಲ್ಲೇ ನಿಂತಿತ್ತು ಗಾಡಿ. ಹಂಗೆ 3ನೇ ಸರ್ವಿಸ್ಗೆ ಮಾಡಿಸ್ಬೇಕಾಗಿದ್ದು ಕಾರಣ 3ನೇ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ನೋಡಿ ಬಿಲ್ ಕೊಡ್ತಾರೆ. 23,000 ಚಿಲ್ಲರೆ ಸರ್ವಿಸ್ ಬಿಲ್ ಆಗೈತೆ. 4,000 ಚಿಲ್ಲರೆ ಇದು ಲೆಫ್ಟ್ ಸೈಡ್ ಒಂದು ಮಡ್ಗಾಡಿ ಇರಲಿಲ್ಲ, ಅದೊಂದು ಮಡ್ಗಾಡು ತಗೊಬಂದ್ವಿ. ಅದು ನಮ್ಮ ಸಪ್ರೇಟಾಗಿ ತಗೊಬಂದಿದ್ದು. ಸರ್ವಿಸ್ ಬಿಲ್ಲು 23,000 ಚಿಲ್ಲರೆ ಆಗೈತೆ. ಮಡ್ಗಾಡು ತಗೊಬಂದು ಇಲ್ಲೇ ಇಟ್ಟಿದ್ದೀನಿ ನಮ್ಮ ಸ್ಟ್ಯಾಂಡ್ ಹತ್ರ. ಎಲ್ಲಿಗಪ್ಪ ಅಂತಂದರೆ ಇವಾಗ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದೀನಿ, ವಿಶಾಖಪಟ್ಟಣಮ್ಗೆ ಲೋಡ್ ಮಾಡೋಣ ಅಂತ ಜ್ಯೂಸ್ನ. ಅದಕ್ಕೆ ಹೋಗ್ಬಿಟ್ಟು ಲೋಡ್ ಮಾಡ್ಕೊಂಡು ಹೆಂಗೆ ಇಲ್ಲೇ ಬರಬೇಕು, ಇಲ್ಲಿ ಬಂದ್ಬಿಟ್ಟು ಆಮೇಲೆ ಫಿಟ್ ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಬಿಟ್ಟು ಹೋಗೋಣ ಅನ್ಕೊಂಡು ಬಂದೆ. ಹಂಗೆ ಸಿಸ್ಟಮ್ RC ಕೇಬಲ್ ಇಲ್ದಿರ ಲಾಸ್ಟ್ ಟೈಮ್ ಬಂದು ಫುಲ್ಲು ನನ್ನ ಗಾಡಿ ಓಡಿಸೋಕ್ಕೆ ಬೇಜಾರಾಗ್ಬಿಟ್ಟಿತ್ತು. ಹಂಗೆ RC ಕೇಬಲ್ ತೊಗೊಬಂದೆ ನೋಡಿ. RC ಕೇಬಲ್ ತೊಗೊಂಡು ಒಂದೆರಡು ಸಿಸ್ಟಮ್ ಸಾಕೆಟ್ ತಗೊಬಂದೆ. ಜನ ಆಮೇಲೆ ಫಿಟ್ ಮಾಡ್ಕೊಂಡ್ರೆ ಆಯಿತು. ಈಗ ಸದ್ಯಕ್ಕೆ RC ಕೇಬಲ್ ಹಾಕೊಂಡು ಇಲ್ಲಿಂದ ಜಾಗ ಬಿಡೋಣ, ಯಾಕೆಂದರೆ ತಿರ್ಗಾ ನೈಟಷ್ಟು ಲೋಡ್ ಮಾಡ್ಕೊಂಡು ವಾಪಸ್ ಬರ್ಬೋದು. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಆಫ್ಟರ್ ಲಾಂಗ್ ಟೈಮ್ ಗಾಡಿ ಏನೋ 4-5 ದಿನ ಹೊಡಿತು. ಒಂಥರ ಡ್ಯೂಟಿ ಮೇಲೆ ಇರ್ತಾರೆ, ಕುತ್ಕೋಬೇಕು ಒಂದು ಜಾಗದಲ್ಲಿ ಅಂದರೆ ಬೇಜಾರು. ವೀಡಿಯೋನು ಮಾಡೋಕ್ಕಾಗಿಲ್ಲ. ಇನ್ನೇನು ನಿಮ್ಮ ಗಾಡಿ ಇಲ್ಲ ಅಂತಂದರೆ ನಾವು ವೀಡಿಯೋ ಎಲ್ಲಿ ಮಾಡೋಕ್ಕಂತ ಟೈಮು ಸಿಗೋಲ್ಲ ನಮಗೆ. ಇಲ್ಲಿ ನಮ್ಮದು 20 ಕೆಲಸಗಳು ನೋಡ್ಕೊಂಡಿರೋದೇ ಆಗ್ಬಿಡುತ್ತೆ. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಇದೇ ಸರ್ವಿಸ್ ಬಿಲ್ಲು. ₹23,320 ಸರ್ವಿಸ್ ಬಿಲ್ಲು. ₹1,900 ಡೆಫು, ಮತ್ತು ಒಂದು ₹4,200 ಲೆಫ್ಟ್ ಸೈಡ್ದು ಒಂದು ಮಡ್ಗಾಡು, ಹಿಂದೆ ಫ್ರಂಟದು ಮಡ್ಗಾಡು ಕಿತ್ತೋಗ್ಬಿಟ್ಟಿತ್ತು. ಆಗಲೇ ಹೆಚ್ಚು ಕಮ್ಮಿ ಒಂದು 8-10 ತಿಂಗಳಾಗೋದು ಕಿತ್ತೋಗಿ. ಈಗ ಅದು ಆರ್ಡ್ರ್ ಕೊಟ್ಟು ತರಿಸ್ಬೇಕಾಗಿತ್ತು. 3 ಸಲ ಆರ್ಡ್ರ್ ಕೊಟ್ಟು 3 ಸಲ ತರಿಸ್ಲಿಲ್ಲ ಅವರು. ಈ ಸಲ ತರಿಸ್ಕೊಟ್ಟಿದ್ರು, ಫಿಟ್ ಮಾಡ್ಕೋಬೇಕಾಯಿತು. ಬಟ್ ಅದು ಕ್ಲ್ಯಾಂಪ್ಗಳೆಲ್ಲ ಬೇಕು. ತಿರ್ಗಾ ಬರೋಣ, ಇವಾಗ ಹೋಗಿ ಲೋಡ್ ಮಾಡ್ಕೊಂಡು ಹೆಂಗಿದ್ರು ಬೆಳಗ್ಗೆ ಅಷ್ಟಲ್ಲಿ ಬರ್ತೀನಿ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀನಿ. ನೋಡೋಣ ಬನ್ನಿ ಏನಾಗುತ್ತೋ, ಲೋಡ್ ಮಾಡ್ಕೊಂಡು ಬರ್ತೀನಿ. ಬನ್ನಿ ಹೋಗೋಣ ಇಲ್ಲಿಂದ. ಆಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಹಂಗೆ ಮಳವಳ್ಳೆಲ್ಲ ಪಾಸ್ ಮಾಡಿಕೊಂಡು ಗಗನ ಚುಕ್ಕಿ ಟೋಲ್ ಹತ್ರ ಬಂದೆ. ನೋಡಿ ಟೀಗೆ ಕುಡಿಯೋಣಂತ ಗಾಡಿ ಸೈಡ್ಗೆ ಹಾಕಿದೆ. ಟೀ ಕುಡ್ಕೊಂಡು ಹಂಗೆ ಇದೊಂದು ಮಿಕ್ಸ್ಚರ್ ಇಸ್ಕೊಂಡ್ಬಂದೆ. ಟೈಮ್ ಪಾಸ್ ತಿನ್ಕೋಣ ಅಂದ್ಬಿಟ್ಟು ಮನೆಗೆ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗೋಣ. ಇನ್ನೊಂದು 80 ಕಿಲೋಮೀಟ್ರ್ ಇರ್ಬೋದು ಇದ್ದರೆ ಕಂಪ್ನಿಗೆ. ಹೋಗೋಣ ಬನ್ನಿ ಇಲ್ಲಿಂದ. ಟೈಮ್ ಬಂದು 11:15 ಆಯಿತು. 7 ಗಂಟೆ ಎಂಟ್ರಿ ಮಾಡ್ಸೋಕೆ ನಿಂತ್ಕೊಂಡಿದ್ದು. ಅದು ಲೋಡ್ ಏನಾಯ್ತಪ್ಪ ಅಂತಂದರೆ, ಲೋಡ್ ಅದು ಕ್ಯಾನ್ಸಲ್ ಆಗಿ ಮತ್ತೆ ಬೇರೆ ಲೋಡ್ ಇಟ್ಕೊಂಡು ಬೇರೆ ಲೋಡ್ನ ಎಂಟ್ರಿ ಮಾಡಿಸೋಣ ಅಂತ ಹೋದರೆ 7 ಗಂಟೆಯಿಂದ 11:15 ಗಂಟೆ ಬರೀ ಎಂಟ್ರಿ ಮಾಡೋದ್ರಲ್ಲೇ ಇವ್ರ ಯೋಗ್ಯತೆಗೆ ಸುಮ್ಮನೆ ಬರೀ ಕರ್ಮಗಳೇನೆ. ಈ ಕ್ಯಾಂಪದಲ್ಲಿ ಬಂದರೆ ಇದೇಗಳು 20 ರೂಲ್ಸ್ ಮಾಡ್ತಾರೆ. ಗಾಡಿ ಏನು ಎಂಟ್ರಿ ಮಾಡ್ಕೊಂಡು ಒಳಗಡೆ ಬಿಟ್ವಾ, ಲೋಡ್ ಮಾಡಿದ್ವು ಆಚೆ ಕಳಿಸಿದ್ವು ಅಂತಿರ್ಬೇಕು. ಅಲ್ಲಿಂದ ಕಂಪ್ನಿಯಿಂದ 1 ಕಿಲೋಮೀಟ್ರ್ ಇಲ್ಲಿ ಬಂದು ಪಾರ್ಕಿಂಗಲ್ಲಿ ಹಾಕ್ಕೊಳ್ಳೋದಂತೆ. ತಿರ್ಗಾ ಇಲ್ಲಿ ಎಂಟ್ರಿ ಮಾಡಿಸ್ಬಿಟ್ಟು ಇಲ್ಲಿ ನಾಯಿಗಳ ತಳ ಮಳೆ ನಿಂತ್ಕೊಳ್ಳೋದಂತೆ. ನೋಡಿ ಮಳೆ ಯಾವ ರೇಂಜಿಗೆ ಬರ್ತೈತೆ ಅಂತಂದರೆ, ಅವಾಗಿಂದ ಮಳೆ ನಿಂತ್ಕೊಳ್ಳೇ ಇಲ್ಲ. ಮಳೆಯೆಲ್ಲ ನಿಂತ್ಕೊಂಡು ಮಾಡಬೇಕು ಹಣೆ ಬರ. ಏನು ಇವ್ರ ಯೋಗ್ಯತೆಗೆ ಒಂದು ಶೆಟರ್ ಹಾಕ್ಸೋಕ್ಕಾಗಿಲ್ಲ. ಸೆಕ್ಯೂರಿಟಿಗಳು 3 ಜನ ಒಳಗಡೆ ಕೂತ್ಕೊಂಡಿರ್ತಾರೆ. ನಾವು ನಾಯಿಗಳ ಥರ ಆಚೆ ನಿಂತ್ಕೊಂಡಿರ್ಬೇಕು. 4 ಅವರ್ 5 ಅವರ್ ಆಯಿತು ನಾಯಿಗಳ ಥರ ನಿಂತ್ಕೊಂಡು ಎಂಟ್ರಿ ಮಾಡಿಸ್ಕೊಂಡು ಲೋಡ್ ಮಾಡಿಕೊಂಡು ನೈಟೆಲ್ಲ ನಿದ್ದೆಗೆಡಿಸ್ಕೊಂಡು ಮಳೆ ನಿಂತ್ಕೊಂಡು ಮಾಡೋಂಥ ಹಣೆ ಬರ. ಏನು ನಮ್ಮಿಂದ ಇವ್ರು ಇರ್ತಾರೆ ಹೊರತು ಇವರಿಂದ ನಾವಲ್ಲ. ಏನು ಕರ್ಮನೋ ಏನೋ, ಬರೀ ಬೇಜಾರಾಗ್ಬಿಡೈತೆ ನನಗೆ ದೇವರಣೆಗೂ. 4 ಅವರ್ 5 ಅವರ್ ನಿಂತ್ಕೊಂಡಿದ್ದೀನಿ. ಇವಾಗ ಎಂಟ್ರಿ ಮಾಡೋನೆ, ಇನ್ನು ಲೋಡ್ಗೆ ಯಾವಾಗ ಕರೀತಾನೋ, ಲೋಡ್ ಯಾವಾಗ ಮಾಡ್ತಾನೋ, ಆಚೆ ಯಾವಾಗ ಹೋಗ್ತೀನೋ ಅದು ಗೊತ್ತಿಲ್ಲ ಕರ್ಮ. ಏನಾಗುತ್ತೋ ನೋಡೋಣ ಬನ್ನಿ, ಅಪ್ಡೇಟ್ ಮಾಡ್ತೀನಿ. ನಾನು ಆವಾಗಿಂದ ಅದಕ್ಕೆ ವೀಡಿಯೋನೂ ಮಾಡೋಕ್ಕಾಗಿಲ್ಲ, ಬೇಜಾರಾಗೋಯ್ತು ನನಗೆ. ಮನುಷ್ಯನ ತಾಳ್ಮೆ ಅನ್ನೋದಕ್ಕೂ ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ತದೆ. ತಾಳ್ಮೆ ಚೆಕ್ ಮಾಡಿದ್ರೆ ಬೇಜಾರಾಗ್ಬಿಡುತ್ತೆ. ಇವಾಗ ಬಾಯಿಗೆ ಬಂದಮೇಲೆ ಮಾತಾಡಿದ್ಮೇಲೆ ಈಗ ಮಾಡ್ತಾವನೆ ನಿಂತ್ಕೊಂಡು ಅರ್ಧ ಗಂಟೆ ಒಬ್ಬೊಬ್ರು ಗಾಡಿಗೆ ಅರ್ಧ ಗಂಟೆ 1 ಗಂಟೆ ಎಂಟ್ರಿ ಮಾಡಿದ್ರೆ ಎಲ್ಲಿ ಎಂಟ್ರಿ ಆಗುತ್ತೆ? 20-30 ಗಾಡಿ ಒಂದು ಟೈಮಿಗೆ ನಿಂತ್ಕೊಂಡಿರ್ತಾರೆ. ಅವ್ರದ್ದು ಇನ್ನೂ 5 ಜನದ ಮಾಡಿರಲ್ಲ, ಇನ್ನೂ 20 ಗಾಡಿಯವ್ರು ಬಂದಿರ್ತಾರೆ. ಇರೋಗೈತೆ ಎಂಟ್ರಿ ಮಾಡೋಕ್ಕಾಗಲ್ಲ. 20 ರೂಲ್ಸ್ಗಳು ಬೇರೆ ಅದರಲ್ಲಿ. ಏನು ಮಾಡ್ಸಾಯ್ತಾರೋ ಏನೋ, ಮುನ್ಸು ಥರ ನೋಡಬೇಕು. ಎಲ್ಲ ಬೆಚ್ಚ ಕುತ್ಕೊಂಡಿರ್ತಾರೆ. ನೈಟೆಲ್ಲ ಒಂದೊಂದು ಶಿಫ್ಟಲ್ಲಿ ಡ್ಯೂಟಿ ಮಾಡ್ತಾರೆ. ಬೆಳಗ್ಗೆಯಿಂದ ರಾತ್ರಿ ಗಂಟೆಲಿ ಎಂಟ್ರಿ ಮಾಡಿಸೋದಂತೆ, ರಾತ್ರಿ ಎಲ್ಲ ಲೋಡ್ ಮಾಡೋದಂತೆ, ಬೆಳಗ್ಗೆಲ್ಲ ಬಿಲ್ ಕೊಡೋದಂತೆ. ಬರೀ ಏನು 1.5 ದಿನ ಇದೆ ಕರ್ಮನ. ಏನು ಕರ್ಮನ ಎಲ್ಲ ಇದೆಲ್ಲ ಒಂದಿನ ಸರಿ ಹೋಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಇಲ್ಲಿ ಯಾರು ಮಾತಾಡಲ್ಲ. ಬಂದವರೆಲ್ಲ ಸಲ ಮುಡ್ಕೋಗ್ರೇನೆ. 100ರಲ್ಲಿ ಒಂದು 5 ಜನ ಕೇಳ್ಬೋದು ಯಾಕೆ ಲೇಟು ಏನು ಅಂತ. ಮಾತಾಡೋ ಯೋಗ್ಯತೆ ಇರೋದು ಒಂದು 5 ಜನಕ್ಕೆ ಇರ್ಬೋದು. 95 ಜನ ಕೈಲಾಗ್ದಿರೋರು ಅಂದ್ಕೊಳ್ರಿ. ಏನೂ ಮಾಡೋಕ್ಕಾಗಲ್ಲ. ಅವ್ರು ಮಾತಾಡದೇ ಇದ್ರು ನಾವು ಅದಕ್ಕೆಲ್ಲ ತಲೆ ಬುಗಿಸ್ಕೊಂಡಿರೋಕ್ಕಾಗಲ್ಲ. ನಾವು ಮಾತಾಡ್ತೀವಿ ಅನ್ಕೋತಾ. ಏನಾಗುತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಬನ್ನಿ. ಮತ್ತು 11:15 ಆಯಿತು. ಸ್ವಲ್ಪ ಹಂಗೆ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಳ್ಳೋಣ ಅಂತೆಗೆ. ಮತ್ತೆ ಇನ್ಯಾವ ಕರೀತಾರೋ, ಇನ್ನೇನಿದ್ದೆ ಗಡಿಸ್ತಾರೋ ಗೊತ್ತಿಲ್ಲ. ಮಳೆ ಬರ್ತೈತೆ. ಮತ್ತು ಹಿಂದೆಗಡೆ ಪ್ಲ್ಯಾಟ್ಫಾರಮ್ಗೆಲ್ಲ ಟರ್ಪಲ್ ಹಾಕಬೇಕು. ಇನ್ನೂ ಇಲ್ಲ ಅಂದರೆ ಲೋಡು ಮಾಡಲ್ಲ ಅದೊಂದು ಗೋಳು ಇಲ್ಲಿ.
24 ರೂಲ್ಸ್ಗಳು ಯಾವ ದರಿದ್ರ ನನ್ನ ಮಕ್ಕಳು ಮಾಡಲ್ಲ ಇದನ್ನೆಲ್ಲ. ಇವ್ರಿಗೆ ಇಲ್ದಾರ ರೂಲ್ಸ್ಗಳು ಇವ್ರಿಗೆ ಇಷ್ಟ ಬಂದಂಗೆ ಇವ್ರು ಮಾಡ್ಕೋತಾರೆ ಹೊರ್ತು ನಮ್ಮ ಕಷ್ಟಕ್ಕೆ ಕೇಳೋರು ಯಾರು? ಮತ್ತೆ ಏನಾಗುತ್ತಾ ಬನ್ನಿ ಅಪ್ಡೇಟ್ ಮಾಡ್ತೀನಿ. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ನಾನು ವೀಡಿಯೋ ಮಾಡೋಕ್ಕೂ ಒಂಥರ ಬೇಜಾರಾಗ್ಬಿಟ್ಟಿದ್ದೀನಿ. ಸುಮ್ಮನೆ ಟೆನ್ಷನು. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ವೀಡಿಯೋ ಮಾಡೋದು ಒಂದು ಟಾಸ್ಕು ನನಗೆ. ಬಟ್ ನಾವು ಮಾಡೋದನ್ನ ನಾವು ಮಾಡ್ತಾ ಇರಬೇಕು. ಇಂಥ ಟೆನ್ಷನ್ಗಳು ಬರ್ತಾ ಇರ್ತವೆ, ಹೋಯ್ತಾ ಇರ್ತವೆ ಅನ್ಕೋತಾ ಮತ್ತೇನಾಗುತ್ತೆ ಅಂತ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸಿಗೋಣ. ಟೈಮ್ ಬಂದು 12:15 ಆಯಿತು. ಹಂಗೆ ದಬಾಕೊಂಡಿದ್ದೀನಿ ಗಾಡೀಲಿ. ಕಂಪ್ನಿ ಒಳಗಡೆ ಬಂದೆ, ಎಂಟ್ರಿ ಎಲ್ಲ ಮಾಡಿಸ್ಕೊಂಡು ಅಲ್ಲಿ ಪಾರ್ಕಿಂಗಲ್ಲಿ ತಿರ್ಗಾ ಗೇಟ್ ಎಂಟ್ರಿ ಆಯಿತು. ಒಳಗಡೆ ಬಂದ್ಬಿಟ್ಟೆ. ಏನಣ್ಣ ಪಾಪ ನನಗಿಂತ ಮುಂದೆ ಇದ್ದಿದ್ದ ಗಾಡಿಯವ್ರನ್ನೆಲ್ಲ ಇನ್ನೂ ಅಲ್ಲೇರ್ಸ್ಕೊಂಡು ನನ್ನ ಒಳಗಡೆ ಬಿಟ್ಬಿಟ್ರು. ಬಟ್ ಏನಂದರೆ ನಂದು ಎಂಟ್ರಿ ಆಗದಿರೋದೇ ಸಮಸ್ಯೆ ಆಗಿದ್ದು. ನಾನು ಮುಂಚೆ ಬಂದು ಯಾವ ಗಾಡಿನೂ ಇರಲಿಲ್ಲ, ಅವಾಗ ಎಂಟ್ರಿ ಮಾಡಿಸೋರು. ಪರವಾಗಿಲ್ಲ, ಹೆಂಗೋ ಒಂದು ಒಳಗಡೆ ಬಂದೆ. ನೋಡಿ, ಇದೇ ಕಂಪ್ನಿ, ದರಿದ್ರ ಕಂಪ್ನಿ. ಏನಕ್ಕಪ್ಪ ಈ ಥರ ಹೇಳೋದು ಅಂತಂದರೆ, ನಮಗೇನು ಯಾರ ಮೇಲೇನು ದ್ವೇಷ ಇಲ್ಲ. ಬಟ್ ಯಾರಪ್ಪನ ಮನೆ ಬಂಡವಾಳ ಆಗ್ತಂಗೆ ನಮ್ಮ ಮೇಲೆ ದ್ವೇಷ ಇಟ್ಕೊಳ್ಳಿದ್ರೆ ಸಾಕು. ಏನು ಕರ್ಮನೋ ಏನೋ ಮಾತಾಡೋ ಬರೀ ಸೆಕ್ಯೂರಿಟಿ ಗಾರ್ಡ್ಗಳು ಹೋಲ್ಡ್ ಮಾಡಿಸ್ಬಿಡ್ತೀನಿ, ದಬಾಕ್ಬಿಡ್ತೀನಿ ಅಂತಾರೆ. 20 ಲಕ್ಷ ಬಂಡವಾಳ ಹಾಕ್ಬಿಟ್ಟು ಒಬ್ಬ ಸೆಕ್ಯೂರಿಟಿ ಕೇಳಿ ಮಾತು ಕೇಳಬೇಕು ಅಂತಂದರೆ ಬೇಜಾರು. ಬಟ್ ನನ್ನ ಸ್ವಂತ ಗಾಡಿ ಅಲ್ಲದೆ ಇದ್ರೂ ನನ್ನ ಕೆಲಸ ಆಗಿರೋದ್ರಿಂದ ನಾನೆಲ್ಲ ಯಾರಿಗೂ ಬಗ್ಗಲ್ಲ. ಏನೋ ಸರ್ಕಸ್ ಮಾಡ್ಕೊಂಡು ಬಂದೆ ಒಳಗಡೆ. ಬನ್ನಿ ಹಂಗೆ ಯಾವಾಗ ಲೋಡ್ ಮಾಡ್ತಾರೆ ಮಾಡ್ಕೊಳ್ಳಿ ಅನ್ಕೋದ. ಬನ್ನಿ ಹಂಗೆ ಸರ್ಕಸ್ ಮಾಡೋಣ. ಅವ್ರು ಯಾವಾಗಾದ್ರೂ ಲೋಡ್ ಮಾಡ್ಕೊಳ್ಳಿ, ಆರಾಮಾಗಿ ಕೂಲಾಗಿರೋಣ ಅಷ್ಟೇ. ಇನ್ನೇನು ಮಾಡೋಂಗಿಲ್ಲ. ಟೈಮ್ ಒಂದು 12:15 ಆಯಿತು. ಇನ್ನೂ ಏನು ನಿದ್ದೆ ಇಲ್ಲ ಕಣ್ಣಿಗೆ. ನಿದ್ದೆ ಮಾಡೋಕ್ಕಾಗಲ್ಲ. ಇಲ್ಲಿ ಕೈ ಪೀ ಅಂತ ಇರ್ತವೆ ಮಿಷಿನ್ಗಳು. ಹೋಗಲಿ ಬನ್ನಿ, ಹಿಂಗೆ ಮಲ್ಕೊಂಡು ಹಿಂಗೆ ಒದ್ದಾಡ್ಕೊಂಡು ಬಿದ್ದಿರೋಣ ಸ್ವಲ್ಪ ಹೊತ್ತು. ಏನೂ ಮಾಡೋಕ್ಕಾಗಲ್ಲ. ನೋಡಿ, ಇದೆ ಟೈಮ್ ಬಂದು 1 ಗಂಟೆ ಆಯಿತು. ಫೈನಲಿ ಗಾಡಿನೆಲ್ಲ ಡಾಕಿಗೆ ಹಾಕ್ಸ್ಕೊಂಡ್ರು ಲೋಡಿಂಗ್ ಪಾಯಿಂಟ್ಗೆ. ತೋರಿಸ್ತೀನಿ. ವಿಡಿಯೋ ಎಲ್ಲ ಮಾಡೋದು ಅಲೋ ಇಲ್ಲ. ಬಟ್ ಏನೋ ಮಾಡೋಕ್ಕಾಗಲ್ಲ, ನಮ್ಮ ಹತ್ರ ಏನು ಕೇಳಲ್ಲ. ತೋರಿಸ್ತಿದ್ದೀನಿ ಇಷ್ಟೇ, ತೋರ್ಸೋಕ್ಕಾಗಲ್ಲ. ಇದೇ ಅಲ್ಲ ತೋರ್ಸೋಕ್ಕಾಗಲ್ಲ. ಲೋಡ್ ಮಾಡಲಿ ಬನ್ನಿ. ಲೋಡ್ ಮಾಡಿದ್ಮೇಲೆ ಕಾಟ ಗಿಟ ಆಗಲಿ. ಕಂಪ್ನಿಲೇ ಕಾಟ ಐತೆ, ಕಂಪ್ನಿ ಒಳಗಡೆ ಕಾಟ ಮಾಡಿಸ್ಕೊಂಡು ಕಾಟ ಚೀಟಿ ಕೊಟ್ಟರೆ ಬಿಲ್ಲೆಲ್ಲ ಬರ್ತದೆ. ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ನೋಡೋಣ, ಎಷ್ಟೊತ್ತಿಗೆ ಮಾಡ್ತಾರೆ ಏನೋ ಅಂತ. ಇವಾಗ ದಬಾಕೋತೀನಿ, ಯಾಕಂದ್ರೆ ಲೋಡಾದ್ಮೇಲೆ ತೋರಿಸ್ತಾರೆ, ಸಮಸ್ಯೆ ಇಲ್ಲ. ಮೇನ್ ಇಲ್ಲಿ ಹಾಕಿದ್ರೆ ನನಗೆ ಟೆನ್ಷನ್ ಆಗಿದ್ದು. ಮಲ್ಕೊಳ್ಳೋಣ ಬನ್ನಿ, ಒಂದು ಅರ್ಧ ಗಂಟೆ ಆಗಲಿ 1 ಅವರ್ ಆಗಲಿ. ಫೈನಲಿ ಗಾಡಿ ಎಲ್ಲ ಲೋಡ್ ಆಯಿತು. ಬನ್ನಿ ಕಾಟ ಮಾಡಿಸ್ಕೊಂಡು ಬಿಲ್ಲು ವೆಯ್ಟ್ ಮಾಡೋಣ. ಬಿಲ್ಲೆಲ್ಲ ಇಸ್ಕೊಂಡು ಹಂಗೆ ಕಂಪ್ನಿ ಗೇಟಿಂದ ಆಚೆ ಬಂದೆ. ನೋಡಿ, ಗಾಡಿ ಪಿಕಪ್ ತಗೋತಾಯಿಲ್ಲ. ಸರಿ ಅಂದ್ಬಿಟ್ಟು ಬೆಂಗಳೂರಿಗೆ ಹೋಗಿ ನೋಡ್ಕೊಳ್ಳೋಣ ಏನಾಗುತ್ತೋ ಅಂದ್ಬಿಟ್ಟು ಹಂಗೆ ಹೋಯ್ತಾ ಇದ್ದೀನಿ. ನೋಡೋಣ ಬನ್ನಿ ಹೋಯ್ತಾ ದಾರಿಯಲ್ಲಿ ಏನಾಗುತ್ತೆ ಅಂತ. ನೋಡಿ, ಎಕ್ಸ್ಲೇಟ್ರ್ ಮೇಲೆ ಫುಲ್ ಖಾಲಿ ಕೂತ್ರೂ ಪಿಕಪ್ ತಗೋತಲ್ಲ ಗಾಡಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಟೈಮ್ ಬಂದು 12 ಗಂಟೆ ಆಯಿತು. ಇನ್ನೂ ಅಡ್ವಾನ್ಸ್ ಹಾಕಿಲ್ಲ, ಕರೆಂಟ್ ಹೋಗ್ಬಿಡೈತೆ ಅಂತವ್ರೆ ಅವ್ರ ಆಫೀಸಲ್ಲಿ. ಸರಿ ಹೇಳ್ಬಿಟ್ಟು ನಮ್ಮ ಓನರ್ ಫೋನ್ ಹಾಕಿದೆ. ಬೆಳಗ್ಗೆ 5 ಗಂಟೆಯಿಂದ ಇಲ್ಲೇ ಕೆರಾವಲಿತಾ ಇದ್ದೀನಿ ಅಂತ. ಅವ್ರ ಹತ್ರನೂ ಕಾಸಿಲ್ಲ ಅಂತಂದರು. ಸರಿ, ಸದ್ಯಕ್ಕೆ ಸ್ವಲ್ಪ ಬರ್ತಾ ಇರು, ಆಮೇಲೆ ಏನೋ ಮಾಡೋಣ ಅಂತಂದರು. ಬನ್ನಿ ಒಂದು ಸ್ವಲ್ಪ 1.5 ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಇಲ್ಲಿಂದ. ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ವೆಯ್ಟ್ ಮಾಡೋಕ್ಕೆಲ್ಲ ಆಗಲ್ಲ, ಯಾಕಪ್ಪ ಅಂದರೆ ಗಾಡಿ ಪಿಕಪ್ ಇಲ್ದಿರೋ ಕಾರಣ ಸಡನ್ನಾಗಿ ನಾನು ಟೈಮ್ ಕ್ಯಾಚ್ ಮಾಡೋಕ್ಕಾಗಲ್ಲ. ಅವರ್ಗಟ್ಟಲೆ ತುಂಬ ಟೈಮ್ ಹಿಡಿಯುತ್ತೆ. ನೋಡೋಣ ಬನ್ನಿ. ಫಸ್ಟು ಇಲ್ಲಿ ಹೋಗಿ ಡೀಸೆಲ್ ಹಾಕ್ಸ್ಕೊಂಡು ಹಿಂದಗಡೆ ನೇರ ಬಂಕ್ ಐತೆ, ಇಲ್ಲಿ ಹಾಕ್ಸ್ಕೊಂಡು ಹೋಗೋಣ. ಫೈನಲಿ ಬೆಂಗಳೂರು ಬಂದ್ವಿ. ಗಾಡಿ ಓವರ್ ಪಿಕಪ್ ಡೌನ್ ಆಗ್ಬಿಟ್ಟಿತ್ತು. ತಗೊಂಡು ಶೋರೂಮ್ ಹತ್ರ ಬಿಟ್ಬಿಟ್ಟು ಗಾಡಿನ ಬಂದ್ವಿ ಮನೆ ಕಡೆಗೆ. ಮತ್ತು ಇನ್ನು ಇವತ್ತು ಶನಿವಾರ ಆಗಿರೋದ್ರಿಂದ ಇನ್ನು ಸೋಮವಾರದಿಂದ 3 ದಿನ ಗಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ನಾನು ಯಾವ ಗಾಡಿ ಎತ್ಕೋತೀನಿ ಆ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್. ನನ್ನ ವೀಡಿಯೋನ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ